ಮಳವಳ್ಳಿ ತಾಲೂಕಲ್ಲ? ಹಾಂ, ಕ್ಯಾತ್ನಳ್ಳಿ ಅಲ್ವ ಇದು? ಕ್ಯಾತ್ನಳ್ಳಿ. ನೆನ್ನೆ ಮಳೆ ಹೋದ ನೀರು ತುಂಬ್ಕೊಂಡೋದೆ, ಅಣ್ಣವರೆಲ್ಲ ಬಿಡ್ಸೋರೆ. ಎಲ್ಲೆಲ್ಲ ಹಿಕ್ಕಲ್ ತೆಗ್ದು ಇವೆಲ್ಲ ಬಿಡ್ಸಿರೋದು. ನಿಮ್ಮ ಹೆಸರು ಹೇಳೋಣ? ನಾಗೇಂದ್ರ ಸ್ವಾಮಿ. ಪುಟ್ಸಮ್ಮನವ್ರ ಜಮೀನಲ್ಲಿ ಕೆಲಸ ಮಾಡೋರು. ಪಾಪ ಎಷ್ಟು ಕಷ್ಟಪಟ್ಟು ನೀರೆಲ್ಲ ಬಿಡಿಸ್ತವ್ರೆ ನೋಡಿ. ಈ ಥರ ಗಿಡ ಹಿಂಗೆ ಚೆನ್ನಾಗೈತವೆ ಅಣ್ಣ. ಆ ಮಣ್ಣು ಹಂಗೆ ಬಿಡ್ಸ್ಕೊಂಡ್ರೆ ಅವಟ್ಟಿಗೆ ಅವೇ ಮಣ್ಣು ನೀರು ನಿಂತಿರೋವು ಆ ಥರ ಆಯ್ತವೆ, ಏನೂ ಹಾಕಿಲ್ಲ. ಈ ಅಟ್ಲಂಗೆ ಬಿದ್ದದ ನೋಡಿ ಮೇಲ್ಗಡೆ ಇದು ಬದಿ ಅಂಥವಾಗ ಕೈಲಿ ನಿಧಾನಕ್ಕೆ ಬಿಡಿಸ್ಬೇಕು ನೋಡಿ. ಇಂಥವ ನೋಡಿ ಸುಳಿ ಬಿಡ್ಕೋತದೆ ಇದು. ಅದೇನು ಸಮಸ್ಯೆ ಏನು ಹಾಕಿಲ್ಲ. ಬರ್ತವೆ ಗಿಡಗಳೆಲ್ಲವ ಚೆನ್ನಾಗಿ ಬರ್ತವೆ. ಈಗ ತನು ಇರೋದೆಲ್ಲ ಭೂಮಿಗೆ ಬಿದ್ದದೆ, ರಸ ಎಳ್ಕತ್ತ ನೋಡಿ. ಹಿಂಗೆ ನೀರೆಲ್ಲ ಹೋದ್ಮೇಲೆ ಅವೇ ಡೆವಲಪ್ ಆಯ್ತವೆ, ಏನು ತೊಂದರೆ ಹಾಕಿಲ್ಲಕತ್ತೆ. ಅಂದರೆ ಒಂದು 5 ದಿನ 6 ದಿನ ನಿಂತ್ಕೊಂಡ್ರೆ ಕೊಳ್ತೋದಂಗೆ ಆಯ್ತವೆ ವಿಷಯ. ಚೆನ್ನಾಗಿ ಇವೆಲ್ಲನೂ ಹಿಕ್ಕಲ್ಲ ಚೆನ್ನಾಗಿ ಹೊಡೆದು ಬಿಟ್ಟಿದ್ರಿ. ಇವೆಲ್ಲ ಏನು ತೊಂದರೆ ಇಲ್ಲ ಅಣ್ಣ ನೋಡಿ. ಇವೆಲ್ಲ ನೀರು ಬಸ್ತೋಗವೆ. ಬೆಳಿಗ್ಗೆ ಬಸ್ತಿರೋದು ಇವೆಲ್ಲವಾ? ಓ, ಇದು ಫುಲ್ಲು ತುಂಬದೆ. ಇದೆಲ್ಲ ಹಿಂಗೆ ತುಂಬಿರೋಕ್ಕೆಲ್ಲ ಹಿಕ್ಲು ಹೊಡಿತಾ ಇದ್ರಿ. VR ಆರ್ಗಾನಿಕ್ ನರ್ಸರಿ ಫಾರ್ಮ್, KR ನಗರ. 9902038931 ನೋಡಿ. ಪುಟ್ಸೋಮಣ್ಣ ಅಂತೇಳಿ LIC ಅಡ್ವೈಸರು. ಕ್ಯಾತ್ನಳ್ಳಿ ಜಮೀನು ಒಂದು 5 ಎಕರೆ ಮಾಡೋರೆ ನೋಡಿ. ನೋಡಿ ಈ ಥರ ನೀರು ಹೋಗ್ಬಿಟ್ರಣ ಗಿಡಗಳು ಡೆವಲಪ್ ಆಗ್ಬಿಡ್ತವೆ. ಡ್ರಿಪ್ಪರ್ ಎಳ್ದಾಕಣ, ಅದು ಡ್ರಿಪ್ಪರ್ ಎಳೆ ಅನ್ನೋದು ಆ ಕಡೆ ಸುಳಿ ಮೇಲೆ ಬಿದ್ದದೆ, ಅದು ಸುಡ್ತಾ ಇರ್ತದೆ. ಆಗ ಹೊರಗಡೆಗೆ ತೆಗೆದಾಕ್ಬಿಡಿ. ಈಗೇನು ಡ್ರಿಪ್ಪೇನು ಅವಶ್ಯಕತೆ ಇಲ್ವಲ್ಲ. ಹಾಂ, ಎಷ್ಟು 1 ತಿಂಗಳಾಯ್ತು ನಾಟಿ ಮಾಡಿ? ಇನ್ನೊಂದು ತಿಂಗಳಾಗಿಲ್ಲ. ಮಳೆ ಹಿಡ್ಕೊಂಡು ಅವಾಂತರ ಮಾಡೋದೆ ನೋಡಿ. ಹಿಂಗೆ ಹೊರಗಡೆಗೆ ಹೋಗಿಬಿಟ್ಟಿದ್ರಿ. ಇದೆಯಲ್ಲಣ್ಣ ತೋಟ?